ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇಲ್ಲ, ನನಗೆ ಬೆಂಗಳೂರು ಅಭಿವೃದ್ಧಿನೇ ಬೇಕು ಅಂತ. ಖಾತೆ ಬದಲಾವಣೆ ಮಾಡಿ, ಇವಾಗ ಏನು ಕಾಲ ಮಿಂಚಿಲ್ಲ ಅಂತ. ಆದರೂ ಒಪ್ಪಲಿಲ್ಲ ಅಂತ ರೀಸನ್ ಮಾಡಿಬಿಟ್ಟಿದ್ದಾರೆ. ಇವ್ರ ಬೆನ್ನಲ್ಲೇ ಈಗ KH ಮುನಿಯಪ್ಪನವರು ಮುನಿಸ್ಕೊಂಡಿದ್ದಾರೆ. ಖಾತೆ ಬದಲಾವಣೆ ಮಾಡಿ ನಂದೂನು ಅಂತ KH ಮುನಿಯಪ್ಪನವರು. ನನಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆಯನ್ನ ಕೊಡಬೇಕು ಮುನಿಯಪ್ಪನವರು ಡಿಮ್ಯಾಂಡ್ ಇಡ್ತಾ ಇರೋದು. ಸೊ ನನ್ನ ಖಾತೆಯನ್ನ ಬದಲಾವಣೆ ಮಾಡಿ ಅಂತ ಮನವಿ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದಾರೆ. ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿರೋದಿದು ಯಾವುದು 4 ಗೋಡೆ ಮಧ್ಯದಲ್ಲ. ಮಾತನಾಡುವ ಸಂದರ್ಭದಲ್ಲಿ, ಮಾಧ್ಯಮದೊಟ್ಟಿಗೆ ಮಾತನಾಡುವಂಥ ಸಂದರ್ಭದಲ್ಲಿ, ತಮ್ಮ ಆಪ್ತರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಓಪನ್ ಆಗಿ ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂತಹ ಖಾತೆ ಅಲ್ಲ, ನನಗೆ ಬೇರೆ ಖಾತೆ ಬೇಕು, ಖಾತೆ ಬದಲಾವಣೆ ಮಾಡಿಕೊಡಿ, ನನಗೆ ಸಮಾಜ ಕಲ್ಯಾಣ ಕೊಡಿ, ಇಲ್ಲಾಂದರೆ ಕೃಷಿ ಖಾತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಇಲ್ಲ ಅನ್ನೋ ಉತ್ತರ ಬಂದಿರಬೇಕು ಮೋಸ್ಟ್ ಪ್ರಾಬ್ಲಿ. ಅದಕ್ಕೆ ಮುನಿಸ್ಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಿದ್ದಾರೆ. ಮುನಿಯಪ್ಪನವರ ಮಾತುಗಳನ್ನು ಕೇಳ್ತಾ ಇದ್ರೆ ಮೋಸ್ಟ್ಲಿ ಅವರು ಶೀಘ್ರದಲ್ಲೇ ರಾಜೀನಾಮೆ ಕೊಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಮುನಿಯಪ್ಪನವರು ಏನಾದರೂ ಈ ಸಂಬಂಧ ನೋಡಿ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋ ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡಿ. ನೋಡಿ, ಇದು KH ಮುನಿಯಪ್ಪನವರು ಹೇಳ್ತಾ ಇರೋದು. ಈ ಹಿಂದೆ ಆಹಾರ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಈಗಲೂ ಕೂಡ ಅದೇ ಖಾತೆ ಕೊಡ್ತಾ ಇದ್ದೀರಿ, ನನಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆ ಬೇಕು ಹೀಗನ್ನೋದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ಸೀನಿಯಾರಿಟಿಯನ್ನ ಇಲ್ಲಿ ಪರಿಗಣಿಸಿಲ್ಲ ಅಂತ.